ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಹೇ ಏನೇ ಹೇಳ್ರಪ್ಪ ನೀವು, ಸಿಂಹ ಅಂದ್ರೆ ಸಿಂಹನೇ ನೋಡ್ರಿ. ಮಂದಿ ಸುಮ್ಮನೆ ಸಿಂಗಮ್ ಸಿಂಹ ಅಂತೆಲ್ಲ ಬಿಲ್ಡಪ್ ಕೊಡಲ್ರಿ. ಅವರನ್ನು ನೋಡಿನೇ ಕೊಡೋದು. ಒಂದು ನಮ್ಮ ಕರ್ನಾಟಕದ ಪ್ರತಾಪ್ ಸಿಂಹ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಪಕ್ಷ ಬಿಟ್ಟು ಹೋಗ್ಲಾರ್ದೆ ಪಕ್ಷನೇ ತಾಯಿ ಅಂತ ತಿಳ್ಕೊಂಡಿರೋ ಮನುಷ್ಯ. ಎಲ್ಲ ಕಡೆ ಸೀಟಿಗಾಗಿ ಟಿಕೆಟ್ಗಾಗಿ ಪಕ್ಷದಿಂದ ಪಕ್ಷಕ್ಕೆ ಹಾರೋರನ್ನು ನೋಡಿವ್ರಪ್ಪ. ಆದರೆ ಈ ವ್ಯಕ್ತಿ ಸೀಟ್ ಸಿಗಲಿಲ್ಲ ಅಂದ್ರೂ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡ್ರೂ ಹೋರಾಟ ಮಾತ್ರ ಬಿಡೋದಿಲ್ಲ ನೋಡ್ರಿ. ಅದಕ್ಕೆ ಹೇಳಿದ್ರಿ ಕರೆಕ್ಟಾಗಿ ಸಿಂಹ ಅಂತಲೇ ಹೆಸರಿಟ್ಕೊಂಡಾರೆ ಇವರು. ಮತ್ತಿನ್ನೇನ್ರಿ, ಆ ಟಗರನ್ನು ಕೆಣಕಬೇಕು ಮಂಜಿಸ್ಬೇಕು ಅಂದ್ರೆ ಈ ಸಿಂಹನೇ ಕರೆಕ್ಟ್ ನೋಡ್ರಿ. ಇನ್ನೊಬ್ಬರು ನಮ್ಮ ಬಾಜು ರಾಜ್ಯ ತಮಿಳುನಾಡಿನಾಗಿರುವಂಥ ಸಿಂಗಮ್ ಅಣ್ಣಾಮಲೈ. ಯಾರೇ ತಮಿಳ್ನಾಡಿನಾಗ BJP ಪಕ್ಷ ಈ ಲೆವೆಲಿಗೆ ಸದ್ದು ಮಾಡ್ತದಂತ ಕನಸರೆ ಕಂಡಿದ್ರೇನು ಹೇಳ್ರಿ. ಅಂಥ ತಮಿಳ್ನಾಡಿನಾಗ ಪಕ್ಷ ಕಟ್ತೀನಿ ಅಂತ ಹೋದ ಅಣ್ಣಾಮಲೈ ಅವರು ಸುನಾಮಿನೇ ಎಬ್ಬಿಸ್ಬಿಟ್ರು ನೋಡ್ರಿ. ಸೋಲು ಗೆಲುವು ಎಲ್ಲ ಸೆಕೆಂಡ್ರಿ. ಆದ್ರೆ ವರ್ಷಗಟ್ಲೆ ಕೋಟೆ ಕಟ್ಕೊಂಡು ಮೆರಿಲಿಕತ್ತಿದ್ದಂಥ ಸ್ಟಾಲಿನಿಗೆ ಒಂದು ಅಂಜಿಕೆ ಹುಟ್ಟಿಸಿದ್ರು ನೋಡ್ರಿ. ಅದು ಗ್ರೇಟ್ನೆಸ್ ಅಂದ್ರೆ. ಇಲ್ಲಿ ನೋಡಿದ್ರೆ ಪಾಪ ಸಿಂಗಮ್ ಅಣ್ಣಾಮಲೈ ಅವರು ಹೈರಾಣಕ್ಕೆ ಬಿದ್ದು ಪಕ್ಷ ಕಟ್ಲಿಕ್ಕತ್ರ ಅಲ್ಲಿ ನಟ ವಿಜಯ್ ನಂದೂ ಒಂದು ಪಕ್ಷ ಇರಲಿ ಅಂತ ರಾಜಕೀಯಕ್ಕೆ ಬಂದ್ಬಿಡುದಾ. ಈಗ ಅದಕ್ಕೆ ಒಂದಿಷ್ಟು ಮಂದಿ TDK ಪಕ್ಷನ BJPದು B ಟೀಮ್ ಅಂತನೂ ಆರೋಪ ಮಾಡಿದ್ರು. TDK ನೋಡಿದ್ರೆ ಆಡಳಿತದಾಗಿರುವಂಥ DMK ತಪ್ಪುಗಳ ಬಗ್ಗೆ ಮಾತಾಡೋದು ಬಿಟ್ಟು ಅಣ್ಣಾಮಲೈ ಅವರ ತಂಟೆಗೆ ಬಂದುಬಿಟ್ರು. ಅದನ್ನು ಮಾಧ್ಯಮದವರು ಸಿಂಗಮ್ ಮುಂದೆ ಕೇಳ್ತಾರೆ ನೋಡ್ರಿ, ತಗೊಳ್ರಿ. ಆಮೇಲೆ ಕೊಟ್ಟರು ನೋಡ್ರಿ ಅಣ್ಣಾಮಲೈ ಹೆಂಗೆ ಕೊಟ್ಟರು ಅಂದ್ರೆ TDK ಅವರನ್ನು ಬರ್ಲಿಕ್ಕೆ ಹೇಳ್ರಿ. ಸ್ಕೂಲ್ ಮಕ್ಕಳ ಥರ ಏನು ಮನ್ಯಾಗ ಕುಂತ್ಕೊಂಡು ಇವರು ಪಾಲಿಟಿಕ್ಸ್ ಮಾಡೋದಲ್ಲ. ಸಿನಿಮಾ ಶೂಟಿಂಗ್ನಾಗ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡೋರು ರಾಜಕೀಯಕ್ಕೆ ಬಂದಾರ. ಇದೇನು ವರ್ಕ್ ಫ್ರಮ್ ಹೋಮಾ? 30 ವರ್ಷಕ್ಕೆ ರಾಜಕೀಯಕ್ಕೆ ಬರಬಹುದಾಗಿತ್ತಲ್ಲ, ಈಗ ಯಾಕೆ ಬೇಕಿತ್ತು ರಾಜಕೀಯ ಅಂತ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ರಿ. ಯಪ್ಪ, ಸಿಂಗಮ್ ಅಂದ್ರೆ ಸಿಂಗಮ್ಮೇ ನೋಡ್ರಪ್ಪ. ಏನಾರೇ ಹೇಳ್ರಿ ನೀವು. ಸಿನಿಮಾದಾಗ ವಿಜಯ್ ಹೀರೋ ಆಗಿರಬಹುದು, ಆದ್ರೆ ರಿಯಲ್ ಲೈಫ್ನಾಗ ಹೀರೋ ಅಂದ್ರೆ ಈ ಸಿಂಗಮ್ಮೇ. IPS ಕೆಲಸ ಬಿಟ್ಟು ರಾಜಕೀಯಕ್ಕೆ ಬಂದು ಪಕ್ಷ ಕಟ್ಲಿಕ್ಕೆ ಹೋಗುವಂಥ ಧೈರ್ಯ ಬೇರೆ ಯಾರಿಗಾರೆ ಬರ್ತೈತೇನು ಹೇಳ್ರಿ. ಬರೇ ಸಿಂಹದ ಬಗ್ಗೆ ತೋರಿಸಿದ್ರೆ ಹೆಂಗೆ ಹೇಳ್ರಿ. ಈ ಸಿಂಹಿಣಿ ಮುಖದಾಗಿರುವಂಥ ನರಿನೂ ತೋರಿಸ್ತೀನಿ ನೋಡ್ರಿ ಒಂದ್ಸಲ. ನೋಡ್ರಿಪ್ಪ, ದೀದಿ ಗ್ಯಾಂಗ್ನಾಗಿರುವಂಥ ನರಿ ಮಹುವಾ ಮೊಯ್ತ್ರಾ ಅಂಥೇಳಿ. ಅದೇ ರೀ, ಈ ರೊಕ್ಕ ತಗೊಂಡು ಸಂಸತ್ನ್ಯಾಗ ಮೋದಿ ವಿರುದ್ಧ ಮಾತಾಡ್ಲಿಕ್ಕತ್ತಾರಲ್ಲ ಅವರೇ. ಈಗಿದು ಒಂದು ಹೋರಾಟ ಇತ್ತಂತ ವಕ್ಫ್ ಬಿಲ್ ವಿರೋಧಿಸಿ. ಆ ಹೋರಾಟದಾಗ ಮಾತಾಡ್ಕೊಂತ ಈ ದೇಶದಾಗ 200 ಕೋಟಿ ಮುಸ್ಲಿಮ್ರದಾರ ಅಂತ ರೈಲ್ ಬಿಡುದಾ. ಇನ್ನು ಇದಕ್ಕೆ ಎಷ್ಟು ರೊಕ್ಕ ತೊಗೊಂಡಿದ್ರು ಏನೋ ಆ ದೇವರಿಗೆ ಗೊತ್ತು ನೋಡ್ರಪ್ಪ. ಈಗೀಗ ಇದೊಂಥರ ಟ್ರೆಂಡ್ ಆಗ್ಯದ. ಆದ್ರೆ ಮೋದಿ ವಿರುದ್ಧ ಮಾತಾಡ್ಲಿಕ್ಕೆ ಖರೆ ರೊಕ್ಕರೇ ಕೊಡಬೇಕು, ಏನಾರೇ ಆಸೆ ಆಮಿಷರೇ ತೋರಿಸ್ಬೇಕು, ಏನಾರೇ ಮಾಡ್ಬೇಕು. ಅದೇ ಮೋದಿ ಪರವಾಗಿ ಮಾತಾಡಬೇಕು ಅಂದ್ರೆ ಮನಸಾರೆ ಖರೆ ಮಾತಾಡ್ತಾರ್ರಿ. ಅಷ್ಟ ಡಿಫ್ರೆನ್ಸ್ ನೋಡ್ರಪ್ಪ. ಈ ಪಶ್ಚಿಮ ಬಂಗಾಳದ ಪೊಲೀಸರು ಹಿಂಗಿರ್ಬೇಕಾಗಿತ್ತು ನೋಡ್ರಿ, ಅವಾಗೆಲ್ಲ ಸರಿ ಹೋಗ್ತಿತ್ತು. ಇದು ಗುಜರಾತ್ ಪೊಲೀಸರು ಕ್ರಿಮಿನಲ್ಸನ್ನ ಹೆಂಗೆ ಮೆರವಣಿಗೆ ಮಾಡ್ಲಿಕ್ಕತ್ತಾರ ನೋಡ್ರಿ. ಹೆಂಗೆ ಬೆಂಡತ್ತಿದ್ರೇ ದಾರಿಗೆ ಬರೋದ್ರಪ್ಪ ನೋಡ್ರಿ. ಯಾರೇ ದಾರಿಗೆ ಬಂದರೂ ಸಹಿತ ರಾಹುಲ್ ಗಾಂಧಿ ಮಾತ್ರ ದಾರಿಗೆ ಬರಂಗಿಲ್ಲ, ಲಕ್ಷಣನೇ ಇಲ್ಲ ಅಂತ ತಿಳ್ಕೊರಿ ನೀವು. ವಿಯೆಟ್ನಾಂ ಟ್ರಿಪ್ ಹೋದಂಥ ರಾಹುಲ್ ಗಾಂಧಿ ಅವರು ಹೊಳ್ಳೆ ಬಂದು ಕುಂಭಮೇಳದ ಬಗ್ಗೆ ಮಾತಾಡ್ಲಿಕ್ಕೆ ಚಾಲೂ ಮಾಡ್ಯಾರ. ಏನು ಹೇಳ್ತಾರೆ ಕೇಳಿದ್ರೆ ತಲೆ ಕೆಟ್ಟ ಗೊಬ್ಬರ ಆಗೋಯ್ತು ನಾನು. ಕುಂಭಮೇಳಕ್ಕೆ ಯುವಕರು ಹೋಗಿದ್ದು ಮೋದಿ ಅವ್ರ ಕಡೆಯಿಂದ ಕೆಲಸ ಕೊಡಿಸ್ಕೊಳ್ಳಿಕ್ಕಂತ. ನೋಡ್ರಿ ಹಂಗದ ತಪ್ಪು ಇವ್ರದಲ್ಲಿ ಬಿಡ್ರಿ. ಇಂಥ ಮಗನಿಗೆ ಜನ್ಮ ಕೊಟ್ರಲ್ಲ ಆ ಮಹಾ ತಾಯಿದೆ ತಪ್ಪು ಅಂತೀನಿ ನಾನು.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.